70ರ ದಶಕದ ಮಧ್ಯಭಾಗ. ಅದು ಭಾರತೀಯ ರಾಜಕೀಯ ರಂಗದಲ್ಲಿ ಹೊಸದೊಂದು ಶಕ್ತಿ ಉದ್ಭವಿಸಿದ ಕಾಲ. ಸರ್ವಾಧಿಕಾರದ ದಮನಕ್ಕೆ, ತುರ್ತು ಪರಿಸ್ಥಿತಿಯ ಅಟ್ಟಹಾಸಕ್ಕೆ, ಪ್ರಜಾಪ್ರಭುತ್ವದ ಮೌಲ್ಯ ಮರುಸ್ಥಾಪನೆಗಾಗಿ ಹುಟ್ಟಿತೊಂದು ಅದಮ್ಯ ಶಕ್ತಿ ಜನತಾ ಪಕ್ಷ. ಈ ಜನತಾ ಪಕ್ಷಕ್ಕೆ ಅಂದು ನಾಂದಿ ಹಾಡಿದ್ದು ಭಾರತ ಕಂಡ ಅಖಂಡ ನಾಯಕ ಜಯಪ್ರಕಾಶ್ ನಾರಾಯಣ್. ಭಾರತೀಯ ರಾಜಕೀಯದಲ್ಲಿ ಮಹತ್ವದ ಘಟನೆ ಎಂದು ಕರೆಸಿಕೊಳ್ಳುವ ಜೆಪಿ ಮೂವ್ಮೆಂಟ್ನಿಂದ ಅಂದು ಅನೇಕ ನಾಯಕರು ಪ್ರೇರಿತರಾಗಿ ಪ್ರಜಾಪ್ರಭುತ್ವದ ಗೌರವ ಕಾಪಾಡುತ್ತಾ ಜನಸೇವೆಯೇ ಜನಾರ್ದನ ಸೇವೆ ಎಂದು ತಮ್ಮ ಸಂಪೂರ್ಣ ಜೀವನವನ್ನೇ ಜನರ ಹಿತಕ್ಕಾಗಿ ಮುಡಿಪಾಗಿಟ್ಟರು. ಅಂತಹ ಮಹಾನ್ ನಾಯಕರ ಹುಟ್ಟಿಗೆ ಕಾರಣವಾದ್ದು 1977ರಲ್ಲಿ ಆರಂಭಗೊಂಡ ಜನತಾ ಪಕ್ಷ. ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ಸೇತರ ಪಕ್ಷವಾಗಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ಜನತಾ ಪಕ್ಷ ಭಾರತದಾದ್ಯಂತ ತನ್ನ ಕವಲುಗಳನ್ನು ಚಾಚುತ್ತಾ ಅಭಿವೃದ್ಧಿ ಮತ್ತು ಸಾಮಾಜಿಕ ಬದ್ಧತೆ ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಕಾಪಾಡುತ್ತಾ ಭದ್ರವಾಗಿ ನೆಲೆ ನಿಲ್ಲುತ್ತದೆ. 1988ರಲ್ಲಿ ವಿಪಿ ಸಿಂಗ್ ಜನತಾ ಪಾರ್ಟಿಯ ವಿವಿಧ ಕವಲುಗಳನ್ನು ಒಗ್ಗೂಡಿಸಿ ಜನತಾದಳವನ್ನ ರಚಿಸುತ್ತಾರೆ. ಜನತಾದಳವು ಭಾರತೀಯ ರಾಜಕಾರಣದಲ್ಲಿ ಹಾಗೂ ಕರ್ನಾಟಕದ ರಾಜಕೀಯ ರಂಗದಲ್ಲಿ ಉತ್ತುಂಗದ ಸ್ಥಿತಿ ತಲುಪಿ ಹಲವಾರು ನಾಯಕರನ್ನ ಭಾರತದ ಪ್ರಜಾಪ್ರಭುತ್ವಕ್ಕೆ ಕೊಡುಗೆಯಾಗಿ ನೀಡುತ್ತದೆ. ಅಂತಹ ಮಹಾನ್ ನಾಯಕರಲ್ಲಿ ಪ್ರಮುಖರು ಭಾರತ ಕಂಡ ಅತ್ಯುನ್ನತ ನಾಯಕ, ರಾಜಕೀಯ ಭೀಷ್ಮ, ಕರುನಾಡ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಹಬ್ಬಿಸಿದ ನಮ್ಮ ಹೆಮ್ಮೆಯ ಮಣ್ಣಿನ ಮಗ ಶ್ರೀಮಾನ್ ಎಚ್.ಡಿ. ದೇವೇಗೌಡರು. ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರು ನಾಡು ಕಂಡ ಅಪ್ರತಿಮ ರಾಜಕಾರಣಿ. ರೈತರ ಬೆನ್ನೆಲುಬಾಗಿ ರಾಜಕೀಯ ರಂಗದಲ್ಲಿ ಕಂಗೊಳಿಸಿ ಕೃಷಿಕರ ಏಳಿಗೆಗಾಗಿ, ಬಡವರ ಉದ್ಧಾರಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟ ರೈತ ನಾಯಕ. ರಾಜಕಾರಣಿಯಾಗಿ ನಾಡಿನ ಜನರ ಮನಗೆಲ್ಲುವುದು ಇಂದಿನ ರಾಜಕಾರಣದಲ್ಲಿ ಎಷ್ಟು ಕಷ್ಟವೋ ಅದೇ ರೀತಿ ಒಂದು ಪಕ್ಷ ಕಟ್ಟಿ ಅದನ್ನು ಕರ್ನಾಟಕದ ಒಂದು ಪರ್ಯಾಯ ಶಕ್ತಿಯಾಗಿ ಬೆಳೆಸುವುದು ದೊಡ್ಡ ಸವಾಲೇ ಸರಿ. ಅದರಲ್ಲೂ ಸಾಮಾನ್ಯ ರೈತನ ಮಗನಾಗಿ ರಾಜಕಾರಣ ಆರಂಭಿಸಿ ತಮ್ಮ ರಾಜಕೀಯ ರಂಗದ ಅವಿರತ ಹೋರಾಟದಲ್ಲಿ ಎಂದೂ ಕುಗ್ಗದೆ ನಾಡಿನ ಜನತೆಗೆ ಸದಾ ಮುಂಚೂಣಿಯಲ್ಲಿದ್ದು ಅವರ ಧ್ವನಿಯಾಗಿ ನಿಂತವರು ಶ್ರೀ ಎಚ್.ಡಿ. ದೇವೇಗೌಡರು. ಕಾಲೇಜು ದಿನಗಳಲ್ಲೇ ಹೋರಾಟದ ಹಾದಿ ತುಳಿದು ರೈತಾಪಿ ವರ್ಗದ ಕಷ್ಟ ಅರಿತು ಜನಪರ ಕಾಳಜಿಯಿಂದಾಗಿ ತಮ್ಮ ರಾಜಕೀಯ ಜೀವನವನ್ನ ಆರಂಭಿಸಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತು 1962ರಲ್ಲಿ ಶಾಸಕರಾಗಿ ಆಯ್ಕೆಯಾಗುತ್ತಾರೆ. ಮುಂದಿನ 3 ಚುನಾವಣೆಗಳಲ್ಲಿ ಸತತವಾಗಿ ಹೊಳೆನರಸೀಪುರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ. ಅಂದಿನಿಂದ ರಾಜಕೀಯ ರಂಗದಲ್ಲಿ ಪರ್ಯಾಯ ಶಕ್ತಿಯಾಗಿ ಅವರು ಬೆಳೆದು ಬಂದರು. ಇಂದಿನವರೆಗೂ ಅವರು ಅಧಿಕಾರ ಅನುಭವಿಸಿದ್ದಕ್ಕಿಂತ ವಿರೋಧ ಪಕ್ಷದಲ್ಲಿ ಕೂತು ಘರ್ಜಿಸಿದ್ದೇ ಹೆಚ್ಚು. ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಆಗಿರುವ ಕಾಲದಲ್ಲಿ ವಿರೋಧ ಪಕ್ಷದ ನಾಯಕರಾಗಲು ಯಾರೂ ಮುಂದೆ ಬಾರದ ಸಂದರ್ಭ ಅದು. ಅಂದು ವಿರೋಧ ಪಕ್ಷದ ಗಟ್ಟಿ ನಾಯಕರಾಗಿ ನಿಂತವರು ಎಚ್.ಡಿ. ದೇವೇಗೌಡರು. ಒಂದು ಸಂದರ್ಭದಲ್ಲಿ ದೇವರಾಜ ಅರಸ್ ಅವರೇ ಹೇಳಿದ ಪ್ರಕಾರ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿನಿತ್ಯ ಬೆಳಗಾದ್ರೆ ಯೋಚಿಸುತ್ತಿದ್ರಂತೆ ವಿಧಾನಸಭೆಯ ಕಲಾಪದಲ್ಲಿ ಯಾವ ವಿಷಯ ದೇವೇಗೌಡರು ಪ್ರಸ್ತಾಪಿಸಿ ಇಕ್ಕಟ್ಟಿಗೆ ಸಿಲುಕಿಸುತ್ತಾರೆ ಅಂತ. ಇಂತಹ ಉದಾಹರಣೆಗಳು ಅವರ ದಕ್ಷ ಹೋರಾಟಕ್ಕೆ ಹಿಡಿದ ಕೈಗನ್ನಡಿ. When I have got differences with all these things, so when the farmers are concerned, I am going to do what best I can. 1983-87ರಲ್ಲಿ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾಗಿ ಅನೇಕ ನೀರಾವರಿ ಯೋಜನೆಗಳ ಹರಿಕಾರ ಎನಿಸಿದರು.
ಕುವೆಂಪು ಅವರ ಮಾತಿನಂತೆ ನಾವು ಕುಡಿಯುವ ನೀರ್ ಕಾವೇರಿ ಎಂದು ಬೆಂಗಳೂರಿನ ಜನತೆ ಹೆಮ್ಮೆ ಪಟ್ಟುಕೊಳ್ಳುವಂತೆ ಮಾಡುದು. ರೈತರ ಉದ್ಧಾರಕ್ಕಾಗಿ ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಹೆಚ್ಚಿಸಿದ್ದು, ಕೃಷ್ಣ ಜಲ ಬಾಂಡ್ ಬಿಡುಗಡೆ, ನಾರಾಯಣಪುರ ಬಲದಂಡೆ ಯೋಜನೆ ಸೇರಿದಂತೆ ರಾಜ್ಯದ ನೀರಾವರಿ ಕ್ಷೇತ್ರಕ್ಕೆ ಕೊಡುಗೆ ನೀಡಿ ಆಧುನಿಕ ಭಗೀರಥ ಎನಿಸಿಕೊಂಡರು. ಜನತಾದಳದ ಉತ್ತುಂಗದ ಕಾಲವದು. 1994ರಿಂದ 96ರವರೆಗೆ ರಾಜ್ಯದಲ್ಲಿ ಜನತಾದಳ ಅಧಿಕಾರಕ್ಕೆ ಬಂದಾಗ ದೇವೇಗೌಡರು ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿ ನಾಡಿನ ಜನರ ಅನನ್ಯ ಸೇವೆಗೆ ಹೆಸರಾಗುತ್ತಾರೆ. ದೇವೇಗೌಡರು ರಾಜ್ಯವ್ಯಾಪಿ ಮಾಡಿದ ಸಾಧನೆ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹೆಸರು ತಂದಿದ್ದಲ್ಲದೆ 1ನೇ ಜೂನ್ 1996ರಂದು ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಕರ್ನಾಟಕ ಮೂಲದ ಮೊದಲ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸುತ್ತಾರೆ. ಕನ್ನಡದ ಹೆಮ್ಮೆಯ ಸಾಮ್ರಾಟ ಇಮ್ಮಡಿ ಪುಲಕೇಶಿ ನಂತರ ಭಾರತ ದೇಶವನ್ನಾಳಿದ ಕೀರ್ತಿ ನಮ್ಮ ಹೆಮ್ಮೆಯ ದೇವೇಗೌಡರಿಗೆ ಸಲ್ಲುತ್ತದೆ. ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಅವರ ಹೆಜ್ಜೆ ಗುರುತು ಅಪಾರ. ದೆಹಲಿ ಮೆಟ್ರೋ ಯೋಜನೆಗೆ ಚಾಲನೆ, ಕರ್ನಾಟಕಕ್ಕೆ ಪ್ರತ್ಯೇಕ ರೈಲ್ವೆ ವಲಯ ಮಂಜೂರು, ಈಶಾನ್ಯದ 7 ರಾಜ್ಯಗಳ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಣೆ, ಬಾಂಗ್ಲಾದೇಶದೊಂದಿಗೆ ಗಂಗಾ ನದಿ ನೀರು ಹಂಚಿಕೆ ವಿವಾದ ಇತ್ಯರ್ಥ, ಮಹಿಳಾ ಮೀಸಲಾತಿಗೆ ಮುನ್ನುಡಿ, ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆ, ಜಮ್ಮು ಕಾಶ್ಮೀರದ ಸಮಗ್ರ ಅಭಿವೃದ್ಧಿಗೆ ಒತ್ತು, ಹುಬ್ಬಳ್ಳಿಯ ಈದ್ಗಾ ಮೈದಾನದ ವಿವಾದ ಬಗೆಹರಿಸಿದ್ದು, ಪ್ರಥಮ ಲೋಕಪಾಲ ಮಸೂದೆ ಮಂಡಿಸಿದ್ದು, ಹೀಗೆ 10 ಹಲವಾರು ಯೋಜನೆಗಳ ಬಗ್ಗೆ ಹೇಳುತ್ತಾ ಹೋದಂತೆ ಪಟ್ಟಿ ಬೆಳೆಯುತ್ತದೆ. ಸಾಮಾನ್ಯವಾಗಿ ದೆಹಲಿ ಗದ್ದುಗೆ ಏರಿದ ನಾಯಕರು ನಿವೃತ್ತಿ ಪಡೆದರೆ ದೇವೇಗೌಡರ ಮತ್ತೊಂದು ಹೊಸ ಅಧ್ಯಾಯ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವುದು. ರಾಜಕೀಯ ಕೇವಲ ಅಧಿಕಾರದ ಹೋರಾಟವಲ್ಲ, ಅದು ಜನರ ಬದುಕಿಗಾಗಿ ನಡೆಸುವ ಹೋರಾಟ ಎಂಬ ಮಾತಿನಂತೆ ಜನತೆಯ ಧ್ವನಿಯಾಗಿ, ದೀನ ದಲಿತರ, ರೈತರ, ಹೆಣ್ಣು ಮಕ್ಕಳ ಶಕ್ತಿಯಾಗಿ, ಎಲ್ಲರನ್ನೂ ಬಿಂಬಿಸುವ ತೆನೆಹೊತ್ತ ಮಹಿಳೆಯ ಚಿಹ್ನೆಯ ಮೂಲಕ 1999ರಲ್ಲಿ ಅಸ್ತಿತ್ವಕ್ಕೆ ಬಂದ ಆ ಜನದನಿಯ ಹೆಸರೇ ಜಾತ್ಯತೀತ ಜನತಾದಳ. ನೆಲ ಜಲದ ಬಗ್ಗೆ ಅಭಿಮಾನವಿದ್ದ ಗೌಡರು ಪ್ರಧಾನಿಯ ಪಟ್ಟ ಅಲಂಕರಿಸಿದರೂ ಸಹ ಜನತೆಯ ಅಭ್ಯುದಯಕ್ಕಾಗಿ ಈ ಜನಾಭಿಮಾನದ ಪಕ್ಷ ಕಟ್ಟಲು ಪ್ರಾದೇಶಿಕತೆ ಸ್ಫೂರ್ತಿಯಾಗುತ್ತದೆ. ಅದಕ್ಕಾಗಿ ಇಡೀ ರಾಜ್ಯವ್ಯಾಪಿ ಪ್ರವಾಸ ಕೈಗೊಂಡು ಗ್ರಾಮ ಗ್ರಾಮಗಳಿಗೂ ಹೋಗಿ ಕಾರ್ಯಕರ್ತರನ್ನ ಹುರಿದುಂಬಿಸುತ್ತಾರೆ. ಅನೇಕ ರಾಜಕೀಯ ಪ್ರಮುಖರು 10 ಪ್ರಾದೇಶಿಕ ಪಕ್ಷಗಳನ್ನು ಕಟ್ಟಿ ಅಸ್ತಿತ್ವ ಉಳಿಸಿಕೊಳ್ಳಲು ಈಗಲೂ ಸಾಧ್ಯವಾಗಿಲ್ಲ. ಅಂತಹ ಎಷ್ಟೋ ನಾಯಕರು ಕೇವಲ 10-20 ತಿಂಗಳು ಪಕ್ಷವನ್ನ ಮುನ್ನಡೆಸುವಷ್ಟರಲ್ಲಿ ನೆಲಕಚ್ಚಿ ಹೋಗಿದ್ದಾರೆ. ಆದರೆ ದೇವೇಗೌಡರ ಛಲ, ಹುಟ್ಟು ಹೋರಾಟದ ಮನೋಭಾವ, ಜನರ ಕಾಳಜಿ ಜೆಡಿಎಸ್ ಪಕ್ಷದ ಬೇರುಗಳನ್ನ ಗಟ್ಟಿ ಮಾಡಿತ್ತು. ಅವರ ನಿರಂತರ ಹೋರಾಟದ ಕಿಚ್ಚು ಕಾರ್ಯಕರ್ತರಿಗೆ ಮತ್ತಷ್ಟು ಬಲ ನೀಡುತ್ತದೆ. ಇದೆಲ್ಲ ಒಟ್ಟಾಗಿ ಜಾತ್ಯತೀತ ಜನತಾದಳಕ್ಕೆ ಹೊಸ ರೂಪರೇಷೆ ಸಿಗುತ್ತದೆ. ಇಂತಹ ಸಂದರ್ಭದಲ್ಲಿ ದೊಡ್ಡಗೌಡರಿಗೆ ಬೆಂಬಲವಾಗಿ ನಿಂತವರು ನಾಡು ಕಂಡ ಹೆಮ್ಮೆಯ ರಾಜಕಾರಣಿ, ನೊಂದವರ ಪಾಲಿನ ಆಶಾಕಿರಣವಾಗಿ ಬಂದವರು ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರು. ಹೆಸರಿಗೆ ತಕ್ಕ ಮನುಷ್ಯ, ಮನುಷ್ಯನಿಗೆ ತಕ್ಕ ವಂಶ. ಯು ಆರ್ ಬಾರ್ನ್ ಫಾರ್ ದಿ ಪೀಪಲ್. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿದ್ದನು. ರೈತರ ಏಳಿಗೆ, ಶಿಕ್ಷಣಕ್ಕೆ ಪ್ರೋತ್ಸಾಹ, ಯುವಜನತೆಗೆ ಅವಕಾಶ, ಸಾಮಾಜಿಕ ನ್ಯಾಯ ಹಾಗೂ ಸಮಾನತೆ, ಒಟ್ಟಾರೆ ಜನಪರ ಕಾಳಜಿಯೇ ಪಕ್ಷದ ಸಿದ್ಧಾಂತವಾಗಿತ್ತು. ಹಾಗಾಗಿ ತಮಗೆ ಸಿಕ್ಕ ಅಲ್ಪಾವಧಿಯಲ್ಲೇ ಮೊದಲ ಬಾರಿಗೆ 20 ತಿಂಗಳು, ಎರಡನೇ ಬಾರಿ 14 ತಿಂಗಳು, ಕೇವಲ 34 ತಿಂಗಳಲ್ಲಿ 30 ವರ್ಷದಷ್ಟು ಅಭಿವೃದ್ಧಿ ಮಾಡಿದ ದೇಶ ಕಂಡ ಏಕೈಕ ಸರ್ಕಾರವೆಂದರೆ ಅದು ಜಾತ್ಯತೀತ ಜನತಾದಳದ ಕುಮಾರಸ್ವಾಮಿಯವರ ಸರ್ಕಾರ.
ಅವರ ಅಭಿವೃದ್ಧಿ ಕಾರ್ಯಗಳು ಇಂದಿಗೂ ಮಾದರಿಯಾಗಿ ಉಳಿದಿದೆ. ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ನಡೆಸಿದ ಜನತಾ ದರ್ಶನ ಹಾಗೂ ಆರಂಭಿಸಿದ ಗ್ರಾಮ ವಾಸ್ತವ್ಯವೆಂಬ ವಿಭಿನ್ನ ಪರಿಕಲ್ಪನೆ ನಾಡಪ್ರಭುವನ್ನ ಪ್ರಜೆಗಳಿಗೆ ಹತ್ತಿರವಾಗಿಸಿತು. ಜನಸಾಮಾನ್ಯರ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ನೀಡುವ ಮೂಲಕ ದೇಶದಲ್ಲಿಯೇ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಯಾದರು. ಈ ಬಗ್ಗೆ ಭಾರತದ ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಲಾಟರಿ ನಿಷೇಧ, ಸಾರಾಯಿ ನಿಷೇಧದಂತಹ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಯ ಕಾರ್ಯಕ್ರಮ, 2 ಬಾರಿ ರೈತರ ಸಾಲ ಮನ್ನಾ ಮಾಡಿ ಕೃಷಿಕರಿಗೆ ಬೆಂಬಲ, ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ ಹೆಣ್ಣು ಮಕ್ಕಳ ಸಬಲೀಕರಣ, ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್ ನೀಡಿ ಬಡ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ, ಸರ್ಕಾರಿ ಶಾಲೆಗಳಲ್ಲಿ ಪ್ರಥಮವಾಗಿ ಆಂಗ್ಲ ಮಾಧ್ಯಮ ಆರಂಭಿಸಿದ್ದು, 100 ಶಾಲಾ ಕಾಲೇಜು ನಿರ್ಮಾಣ. ಹೀಗೆ ಕುಮಾರಸ್ವಾಮಿಯವರ ಸಾಧನೆ ಅಸದಳ. ಈ ಎಲ್ಲವೂ ಜನತಾದಳ ಪಕ್ಷದ ಮುಕುಟಕ್ಕೆ ಗರಿಯಾಗಿವೆ. ಶ್ರೀಮಾನ್ ಎಚ್.ಡಿ. ದೇವೇಗೌಡರ ಆಶೀರ್ವಾದ, ಕುಮಾರಸ್ವಾಮಿ ಹಾಗೂ ಅನೇಕ ಮುಖಂಡರ ಅವಿರತ ಶ್ರಮದ ಫಲವಾಗಿ ಜನರ ಚಳುವಳಿಯ ರೂಪವಾದ ಜನತಾದಳ ಜಾತ್ಯತೀತ ಪಕ್ಷಕ್ಕೆ ಈಗ 25 ವರ್ಷ ತುಂಬಿದ ಸಂಭ್ರಮ. ಇದು ಕೇವಲ 25 ವರ್ಷಗಳ ಸಂಭ್ರಮಾಚರಣೆ ಮಾತ್ರವಲ್ಲ, 2028ರ ಸಂಕಲ್ಪ, ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸುವ ಸಂಕಲ್ಪ, ನಾಡಿನ ಜನತೆಗೆ ಅಭಿವೃದ್ಧಿ ಕಡೆ ಮುನ್ನಡೆಸುವ ಸಂಕಲ್ಪ, ಎಚ್.ಡಿ. ಕುಮಾರಸ್ವಾಮಿಯವರನ್ನ ಮತ್ತೆ ಮುಖ್ಯಮಂತ್ರಿ ಮಾಡುವ ಸಂಕಲ್ಪ. ಇದೇ ನಿಟ್ಟಿನಲ್ಲಿ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯವ್ಯಾಪಿ ಪ್ರವಾಸ ಮಾಡುತ್ತಾ ಪಕ್ಷ ಸಂಘಟನೆ ಮತ್ತು ಬಲವರ್ಧನೆಗಾಗಿ ಕಾರ್ಯಕರ್ತರಲ್ಲಿ ಉತ್ಸಾಹ ಹಾಗೂ ಬಲ ತುಂಬುತ್ತಿದ್ದು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅವರಿಗೆ ಬೆಂಬಲವಾಗಿ ನಿಂತು 2028ಕ್ಕೆ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಲು ಶ್ರಮಿಸೋಣ.